ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಮಂಗಳೂರಿನ ಬಜ್ಪೆಯ ಅದ್ಯಪಾಡಿಯ ಪ್ರದೇಶಗಳೇನಿದೆ ಈ ಪ್ರದೇಶಗಳಲ್ಲಿ ಒಂದು ಮಾನವ ನಿರ್ಮಿತವಾದಂಥ ಒಂದು ತಪ್ಪುಗಳಿಂದಾಗಿ ಈ ಭಾಗ ಮುಳುಗಡೆ ಆಗ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ಭಾಗದ ಜನ ಅನುಭವಿಸ್ತಾ ಇರುವಂಥ ಬಹಳ ದೊಡ್ಡ ಸಂಕಷ್ಟ. ಸ್ಪಂದಿಸಬೇಕಾದಂಥ ಆಡಳಿತ ವ್ಯವಸ್ಥೆ ಬಹುಶಃ ಅವರಿಗೆ ನಿರೀಕ್ಷಿತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ನಾನೀಗ ಮತ್ತೆ ಅದೇ ಜಾಗದಲ್ಲಿ ಇದ್ದೀನಿ. ನಾವು ದೋಣಿಯಲ್ಲಿ ನಮ್ಮ ಸಂಚಾರ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು. ನಾವದನ್ನ ಹಿಂದೆ ಮುಗೇರ್ ಕುದ್ರು ಮತ್ತೊಂದು ಮಗದೊಂದು ಅನ್ನುವಂಥ ಹೆಸರುಗಳಿಂದ ಹೇಳ್ತಾ ಇದ್ರೆ, ಆದ್ರೆ ಈ ಬಾರಿ ಅದು ಇಡೀ ಅದ್ಯಪಾಡಿಯನ್ನು ಆವರಿಸಿದೆ. ಅದ್ಯಪಾಡಿಯ ಸುತ್ತಮುತ್ತ ಒಂದು ಡ್ಯಾಮ್ನ ನೀರಿನ ಕಾರಣದಿಂದಾಗಿ ಇಡೀ ಒಂದು ಜಾಗ ಮುಳುಗಡೆ ಆಗಿರುವಂಥದ್ದು ನೀವು ನೋಡ್ಬೋದು. ನಡುಗಡ್ಡೆ ಆಗಿದೆ, ಮನೆಗಳ ಸುತ್ತ ನೀರು ಆವರಿಸಿದೆ. ನಾವು ಹೋಗ್ತಾ ಇರುವಂತ ದೋಣಿಯಲ್ಲಿ ಹೋಗ್ತಾ ಇರುವಂತ ಜಾಗಗಳನ್ನ ನಾವೇನೋ ಯಾವುದೋ ನದಿಯಲ್ಲಿ ನಾವು ಹೋಗ್ತಾ ಇದೀವಿ ಅನ್ನುವಂಥದ್ದನ್ನ ನೀವು ಊಹೆ ಮಾಡ್ಕೊಳ್ಬಹುದು. ಆದ್ರೆ ಖಂಡಿತವಾಗ್ಲೂ ತಪ್ಪು. ಇದು ಯಾವುದೇ ನದಿ ಭಾಗದಲ್ಲಿ ನಾವು ಸಂಚಾರವನ್ನ ಮಾಡ್ತಾ ಇಲ್ಲ, ಪ್ರಯಾಣವನ್ನ ಮಾಡ್ತಾ ಇಲ್ಲ. ಬದಲಾಗಿ ಈ ಭಾಗದ ಜನರ ಆ ಒಂದು ಬದುಕನ್ನ ಕಟ್ಟಿಕೊಡುವಂತ ಕೃಷಿ ಭೂಮಿಗಳಲ್ಲಿ, ಅವರ ತೋಟಗಳಲ್ಲಿ ನಾವು ಹೋಗ್ತಾ ಇದೀವಿ. ನೀವು ನೋಡ್ಬೋದು ಇಲ್ಲಿ ಅಡಕೆ ತೋಟಗಳನ್ನು ನೀವು ನೋಡ್ಬೋದು, ಕಂಪ್ಲೀಟ್ ಆಗಿ ನೀರು ಆವರಿಸಿದೆ. ಅವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ, ಅವರ ತೋಟಗಳನ್ನು ನೋಡ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಈ ರೀತಿಯಾಗಿ ನೀರು ತುಂಬಿಕೊಂಡ್ರೆ ಇಂತಹ ಕೃಷಿ ಭೂಮಿಗಳಲ್ಲಿ ಅವರು ಕೃಷಿ ಮಾಡೋದಾದ್ರೂ ಹೇಗೆ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಅಡಿಕೆ ತೋಟಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಅಂದ್ರೆ ನಾಶ ಅಂದ್ರೆ ಅದರ ಅಡಿಭಾಗಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಎಲ್ಲೂ ಕೂಡ ಆಚೆ ಈಚೆ ಹೋಗ್ಲಿಕ್ಕೆ ಅವಕಾಶಗಳೇ ಇಲ್ಲದ ರೀತಿಯಲ್ಲಿ ಅವರ ಮನೆಯನ್ನ ಬಿಟ್ಟು ಹೊರಗಡೆ ಬರಲಿಕ್ಕೆ ಯಾವುದೇ ರೀತಿಯಾದಂಥ ಆಪ್ಷನ್ಗಳಿಲ್ಲ. ಕೇವಲ ದೋಣಿಯನ್ನ ಹೊರತುಪಡಿಸಿ ಅವರು ಯಾವುದೇ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನು ಇಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮಂಗಳೂರಿನಂತ ಸ್ಮಾರ್ಟ್ ಸಿಟಿ ಇರುವಂತಹ ಜಾಗದಲ್ಲಿ ಇಂತಹ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಜನ ಬದುಕ್ತಾ ಇದ್ದಾರೆ ಮಳೆಗಾಲ ಬಂದ್ರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರಂತ ಮತ್ತು ಇದು ನಿಜಕ್ಕೂ ಕೂಡ ಬೇಜಾರಿನ ಸಂಗತಿ. ಪ್ರತಿ ವರ್ಷ ನಾವು ಇಲ್ಲಿಗೆ ಬರ್ತೀವಿ, ಆದ್ರೆ ಅವರ ಸಮಸ್ಯೆಗಳು ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಮಾಧ್ಯಮದವರು ಪ್ರತಿ ವರ್ಷ ಬರ್ತಾರೆ, ಆದ್ರೆ ಅವರ ಸಮಸ್ಯೆಗೊಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಒಟ್ಟು ಇದು ಇಲ್ಲಿನ ಒಂದು ವ್ಯವಸ್ಥೆಯ ಕಾರಣಕ್ಕಾಗಿ ಈ ರೀತಿಯಾದಂತಹ ದುರಂತ ಆಗ್ತಾ ಇರುವಂತದ್ದು. ಹಾಗಾಗಿ ನಾವು ಮತ್ತೆ ಇದೇ ಒಂದು ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಒಟ್ಟು ಇದು ಅವರ ಕೃಷಿ ಭೂಮಿಗಳಿಗೆ ಆಗಿರುವಂತಹ ಹಾನಿ, ಅವರ ಮನೆಗಳಿಗೆ ಆಗಿರುವಂತಹ ಹಾನಿ, ಅದ್ಯಪಾಡಿಯ ಮುಗೇರ್ ಕುದ್ರು, ಅದ್ಯಪಾಡಿ ಇಡೀ ಗ್ರಾಮವೇ ಇದರಿಂದ ಮುಳುಗಡೆ ಆಗಿರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ಕಾಣಬಹುದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.